ರಾಧೆ ರಾಧೆ. ಶುದ್ಧ ವಾಯು, ತಣ್ಣಗೆ ನೆಲ, ಮೇಲ್ಗಡೆ ಆಕಾಶ ಸಿಟಿಗಳಲ್ಲಿ ಸಿಗೋದೇ ಅಪರೂಪ. ಎಲ್ಲಿದೆ ಅಂತ ಹುಡುಕಿಕೊಂಡು ಆಗಾಗ ಹೋಗ್ತಾ ಇರಬೇಕು. ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾವೀಗ ಒಂದು ವಿಶೇಷವಾದ ದೇವಸ್ಥಾನದ ಹತ್ರ ಇದ್ದೀವಿ. ಇಲ್ಲಿ ಮಕ್ಕಳನ್ನು ಆಟ ಆಡಿಸೋಕ್ಕಂತಲೇ ಜನ ಜಾಸ್ತಿ ಬರ್ತಾರೆ. ನೋಡಿ, ದೇವರನ್ನು ನೋಡುವಾಗಲೂ ಖುಷಿಯಾಗುತ್ತೆ. ಸ್ವಲ್ಪ ಓಪನ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲಿ ಬೇಕಾದ ನಿಂತ್ಕೊಂಡು ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ಬೋದು. ರಾಧೆ ರಾಧೆ. ಇದು ತ್ರಿಮೂರ್ತಿ ಮಂದಿರ, ಕನಕಪುರ ರೋಡಲ್ಲಿರುವ ತ್ರಿಮೂರ್ತಿ ಮಂದಿರ. ರವಿಶಂಕರ ಆಶ್ರಮದ ಹತ್ರನೇ ಬರುತ್ತೆ. ಇಲ್ಲಿ ಕೃಷ್ಣ, ಆಂಜನೇಯ, ಗಣೇಶ ಇಷ್ಟು ದೇವರಿದ್ದಾರೆ. ಮತ್ತು ಪಾರ್ಕ್ ಥರ ಇದೆ ನೋಡಿ, ಮಕ್ಕಳಿಗೂ ಆಡೋಕ್ಕೆ ಎಲ್ಲ ಚೆನ್ನಾಗಿದೆ. ಒಂದು ಚಿಕ್ಕ ಪಾರ್ಕ್ ಥರ ಇದೆ. ಒಳ್ಳೆ ಗಾಳಿ ಎಲ್ಲ ಬಂದು ಒಂದು ಗಳಿಗೆ ಕೂತ್ಕೊಂಡು ಹೋಗ್ಬೋದು. ಸ್ಪಿರಿಚುವಲು ಆಯಿತು, ಒಂದು ನೆಮ್ಮದಿನೂ ಆಯಿತು, ಆರೋಗ್ಯಕ್ಕೂ ಒಳ್ಳೆ ಜಾಗ. ಅಂದರೆ ಒಳ್ಳೆ ಮರ ಗಿಡ ಎಲ್ಲ ಇತ್ತು, ಒಳ್ಳೆ ಗಾಳಿ ಬೆಳಕೆಲ್ಲ ಇದೆ, ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗಬೇಕು. ಚಿಕ್ಕ ಮಕ್ಕಳಿಂದಲೇ ಈ ಅಭ್ಯಾಸ ಮಾಡಿಕೊಳ್ಬೇಕು. ಮಕ್ಕಳನ್ನು ನಿಯಮಿತವಾಗಿ ಆಗಾಗ ದೇವಸ್ಥಾನಕ್ಕೆ ಕರ್ಕೊಂಡು, ತೀರ್ಥ ಸ್ಥಳಗಳಿಗೆ ಕರ್ಕೊಂಡು ಹೋಗುವುದನ್ನು ರೂಢಿ ಮಾಡಿಸಿ. ಇದರಿಂದ ಭಕ್ತಿ, ದೇವರು, ವಿಶ್ವಾಸ ಈ ಗುಣಗಳು ಅವರಲ್ಲಿ ಬರುತ್ತೆ. ನಂತರ ಅವರೇ ಮುಂದುವರಿಸುತ್ತಾರೆ. ದಿನ ಹೋಗಬೇಕು ಅಂತೇನೂ ಇಲ್ಲ. ಮನೆಯಲ್ಲೂ ದೇವಳದಲ್ಲೂ ಪೂಜೆ ಪುನಸ್ಕಾರಕ್ಕೆ ಸಮಯ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಹಾಗಾಗಿ ವಿಶೇಷ ದಿನಗಳಲ್ಲಾದರೂ ಸಾಧ್ಯವಾದರೆ ಮಾತ್ರ, ಇಲ್ಲ ಹಬ್ಬ ಹರಿದಿನಗಳಲ್ಲಿ ಹೋಗ್ತಾ ಇರಬೇಕು. ಸಮಯ ಸಿಕ್ಕಾಗೆಲ್ಲ ಹೋಗ್ತಾ ಇರಬೇಕು. 15 ದಿನಕ್ಕೆ, ತಿಂಗಳಿಗೊಮ್ಮೆ ದೇವಾಲಯಗಳ ಸಂದರ್ಶನದಿಂದ ನಮ್ಮನ್ನು ನಾವು ರೀಚಾರ್ಜ್ ಮಾಡಿಕೊಂಡಂತೆ ಆಗುತ್ತೆ. ಈ ಜಾಗದಲ್ಲಿ ಇಲ್ಲಿ ನಿಂತ್ಕೋಬೇಡಿ, ಅಲ್ಲಿ ನಿಂತ್ಕೋಬೇಡಿ ಅಂತ ಹೇಳಲು ಯಾರೂ ಬರಲಿಲ್ಲ. ಇಲ್ಲಿ ಶೂಟಿಂಗ್ ಮಾಡಬಾರ್ದು, ಫೋಟೋ ತೆಗಿಬಾರ್ದು ಅಂತಲೂ ಎಲ್ಲೂ ಬೋರ್ಡು ಇಟ್ಟಿಲ್ಲ. ಆರಾಮಾಗಿ ಎಲ್ಲಿ ಬೇಕಾದರೂ ಶೂಟಿಂಗ್ ಮಾಡ್ಬೋದಾಗಿತ್ತು. ಅದರಿಂದ ಸುಲಭವಾಯಿತು ನಮಗೆ. ನಮ್ಮ ಶಿಸ್ತು ನಾವು ಇಟ್ಕೊಂಡಿರಬೇಕು ಅಷ್ಟೆ. ಇಲ್ಲಿ ಪಕ್ಕದಲ್ಲೇ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮ ಇದೆ. ಹಾಗೂ ಸ್ವಲ್ಪ ಹತ್ತಿರದಲ್ಲೇ ಪಿರಮಿಡ್ ವ್ಯಾಲಿ ಧ್ಯಾನ ಮಂದಿರವಿದೆ. ಹಾಗಾಗಿ ಎಲ್ಲರೂ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ದಾರಿಯಲ್ಲಿ ವಿವಿಧ ರೀತಿಯ ಹೋಟೆಲ್ಗಳಿವೆ, ಡಾಬಾ ಇದೆ. ನೋಡಿಕೊಂಡು ಅವರವರ ರುಚಿಗೆ ತಕ್ಕಂತೆ ಹೋಗ್ಬೋದು. ಯಾಕೆ ಹೇಳಿದೆ ಅಂದರೆ, ಕೆಲವು ಕಡೆ ಏನೂ ಸಿಗೋದೇ ಇಲ್ಲ. ಒಂದು ಟೀ ಕುಡಿಯೋಕ್ಕೂ ವ್ಯವಸ್ಥೆ ಇರೋದಿಲ್ಲ. ತಿಂಡಿ ತೀರ್ಥ ಅಂತ ನಾವೇ ಹೊತ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಎಲ್ಲ ಚೆನ್ನಾಗಿತ್ತು. ಅಕ್ಕಪಕ್ಕ ಹೋಟೆಲ್ಗಳಿತ್ತು, ಹಾಗೆ ಹೇಳಿದೆ. ಇಲ್ಲಿ ಗಣೇಶನ ಗುಡಿ, ಶಿವನ ಗುಡಿ, ವಿಠಲ, ರುಕ್ಮಿಣಿ, ಕೃಷ್ಣ ಹಾಗೂ ಆಂಜನೇಯನ ಗುಡಿ ಪ್ರಮುಖವಾಗಿದೆ. ಮತ್ತು ನಾರದ ಮೂರ್ತಿ ಕೂಡ ಇದೆ. ಕಂಜ ಪದ ಕಂಜಾರುಣಂ ಕಂದರ್ಪ
ಶಿರ ಮುಕುಟ ಕುಂಡಲ ತಿಲಕ ಚಾರುದಾರ ಅಂಗ ವಿಭೂಷಣ ಆಜಾನುಭುಜ ಶರ ಚಾಪದರ ಸಂಗ್ರಾಮ ಜಿತ ಕರ ದೂಷಣ ಭಜ ದೀನ ಬಂಧು ದಿನೇಶ ದಾನವ ದೈತ್ಯ ವಂಶ ನಿಕಂದನ ರಘುನಂದ ಆನಂದ ಕಂದ ಕೌಶಲ ಚಂದ ದಶರಥ ನಂದ. ಹುಲ್ಲು ಎಲ್ಲ ಇರೋ ನೆಲ ಸಿಗೋದೇ ಕಮ್ಮಿ. ಇದರಲ್ಲಿ ನಡಿಬೇಕು, ದೇವರಿಗೆ ಪ್ರದಕ್ಷಿಣೆ ಬರಬೇಕು ಅಂದರೆ ಇದರ ಮೇಲೆ ಕಾಲಿಟ್ಟಾಗ ಒಳ್ಳೇದು. ಇಂಥದ್ದೆಲ್ಲ ಸಿಗೋದೇ ಇಲ್ಲ, ಬರೀ ಸಿಮೆಂಟು ಅದು ಇದು ಅಂತೇಳಿ ಇಂಥದ್ರಲ್ಲಿ ನಡಿಬೇಕು. ಮುಳ್ಳಿರಬಾರ್ದು, ಕಲ್ಲು ಮಣ್ಣು ಬೇರೆ ಏನಾದ್ರು ಇರಬಾರ್ದು. ನಡಿಬೇಕಂತೇಳಿ ಎಲ್ಲೆಲ್ಲಿ ಕಾಲ ಹಾಕಿ ಕೃಷ್ಣ, ದೊಡ್ಡ ಕೃಷ್ಣ ಮೇಲೆ ಪಾರಿಜಾತ ಅಲ್ವಾ? ಪಾರಿಜಾತ, ಅದು ಪಾರಿಜಾತದ ಮರ. ಇದು ದಾಸವಾಳ. ಹೌದು, ಕೃಷ್ಣನ ದೇವಸ್ಥಾನ ಅಲ್ವಾ, ಪಕ್ಕದಲ್ಲೇ ಪಾರಿಜಾತದ ಮರ ಕೂಡ ಇದೆ. ಹೌದು, ಬಹಳ ಅಪರೂಪವಾಗಿ ಬೆಳೆಯುತ್ತೆ. ಇದನ್ನು ಇಲ್ಲಿ ಚೆನ್ನಾಗಿ ನೆಟ್ಟು ನೋಡ್ಕೊಂಡಿದ್ದಾರೆ. ನಾರದ ಮಹರ್ಷಿಗಳದ್ದು ಗುಡಿ ಮಾಡಿದ್ದಾರೆ. ನಾರದ ಮಹರ್ಷಿ ಸಮಯ ಸಿಕ್ಕಾಗ ಏನು ವಿಶೇಷವಿಲ್ಲದಿದ್ದರೂ ಜನಜಂಗುಳಿ ಕಮ್ಮಿ ಇದ್ದಾಗ ದೇವಸ್ಥಾನಕ್ಕೆ ಹೋದರೆ ಆರಾಮಾಗಿ ದೇವರ ಜೊತೆ ಕನೆಕ್ಟ್ ಆಗ್ಬೋದು. ನೋಡಿ, ನಾನು ಆವಾಗಲೇ ಹೇಳಿದ ಹಾಗೆ ದೇವಸ್ಥಾನ ಎಲ್ಲ ಆಯಿತು, ಪ್ರದಕ್ಷಿಣೆ ಆಯಿತು, ಪ್ರಾರ್ಥನೆ ಆಯಿತು. ಇಲ್ಲಿ ಬಂದು ಕೂತ್ಕೊಳ್ಬೋದು, ಕೆಳಗಡೆನೂ ಕೂತ್ಕೊಳ್ಬೋದು, ನಾನು ಏನು ಬೇಕಾದರೆ ಮಾಡ್ಕೊಳ್ಬೋದು. ಅದರ ಮಧ್ಯೆ ನಾನೊಂದು ಯೋಗಾಸನದ ಒಂದು ಆಸನ ಹೇಳ್ಕೊಡ್ತೀನಿ. ಆರಾಮಾಗಿ ಕೂತ್ಕೊಳ್ಬೇಕು ಅಂತ ಹೇಳ್ತೀವಲ್ವಾ, ಹೀಗೆ ಈ ಥರ. ರಾಧೆ 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 ರಾಧೆ, ಈ ಥರ ಫುಲ್ ಇದು ಬರಬೇಕು. ಇದಕ್ಕೆ ಆನಂದಮಯ ಆಸನ, ಆನಂದ ಆಸನ ಅಂತ ಹೇಳಿ.
ಏನೇ ಹೆಸರಿರಲಿ ನಮಗೆ ಆನಂದವಾಗಿರಬೇಕು ಅಂದರೆ ಈ ಥರ ಮಾಡಿದರೆ ಆಯಿತು. ರಾಧೆ 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 ರಾಧೆ. ಬೇರೆ ಏನು ಬೇಕಾದರೆ ಹೇಳ್ಬೋದು. ಶಿವಾಯ ನಮ ಶಿವಾಯ ಏನೇ ಹೇಳೋದು ಮಾಡ್ಬೋದು. ಇದೊಂದು ಆಸನ ಈ ದೇವಸ್ಥಾನ ಮಧ್ಯೆ ಹೇಳ್ಕೊಡ್ತಾ ಇದ್ದೀನಿ. ರಾಧೆ ರಾಧೆ. ನೋಡಿದ್ರಲ್ಲ ಹೇಗಿತ್ತು ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿದವರು ಮಾಡಿ. ಮತ್ತೊಮ್ಮೆ ಇನ್ನೂ ಅದ್ಭುತ ಉತ್ತಮ ಶ್ರೇಷ್ಠ ವಿಷಯಗಳೊಂದಿಗೆ ಬರುತ್ತೇವೆ. ನಗ್ತಾ ಇರಿ, ಆನಂದವಾಗಿರಿ. ಧನ್ಯವಾದಗಳು. ರಾಧೆ ರಾಧೆ. ಹರೇ ಕೃಷ್ಣ.